ಎಲ್ರಿಗೂ ನಮಸ್ಕಾರ. ಇವತ್ತು ನಂದು ನೇಮ ಮಾಡೋ ಫಂಕ್ಷನ್ ಇತ್ತು. ನೇಮ ಮಾಡೋ ಫಂಕ್ಷನ್ಗೆ ಕೆಲವು ಕಡೆ ಕಳ್ಕುಪ್ಸನೂ ಅಂತಾರೆ. ಏನಪ್ಪ ಇದ್ರದ್ದು ವಿಶೇಷ ಅಂತಂದ್ರೆ ಹಿರಿಯರು ಮಾಡಿದ್ದದು, ಅಂದರೆ ಹಿಂದಿನ ಕಾಲದಿಂದನೂ ಮಾಡ್ಕೊಂಡು ಬಂದಾರ. 3 ತಿಂಗಳು ಮುಗಿದು 4ನೇ ತಿಂಗಳು ಮೂಡೋದ್ರಾಗನ ಏನಾಗುತ್ತೆ, ಬೇಬಿದು ಹಾರ್ಟ್ ಬೀಟ್ ಎಲ್ಲನೂ ಅಂದರೆ ಒಂದು ಜೀವ ಐತಿ, ಅಲ್ಲಿ ಒಂದು ಜೀವ ಮೂಡೈತಿ ಅನ್ನೋದಕ್ಕೆ ಅದೊಂದು ಎಲ್ಲರೂ ಮನೆಯವರು ಎಲ್ಲ ಫ್ಯಾಮಿಲಿ ಹೊರಗಿನ ಜನ ಎಲ್ಲರನ್ನೂ ಕರೆದು ಒಂದು ಸಿಂಪಲ್ಲಾಗಿ ಒಂದು ಫಂಕ್ಷನ್ ಮಾಡ್ತಾರೆ. ಆಮೇಲೆ ಇದಕ್ಕೆ ಸೈಂಟಿಫಿಕಲಿನೂ ಕೂಡ ಅದೇ ರೀಸನ್, ಅಂದರೆ NT ಸ್ಕ್ಯಾನ್ ಆಗಲಿ ಡಬಲ್ ಮಾರ್ಕರ್ ಆಗಲಿ ಎಲ್ಲನೂ ಇವು 13 to 14 ವೀಕ್ಸ್ ಒಳಗೆ ಮಾಡ್ತಾರೆ. ಆವಾಗನ ಬೇಬಿ ಗ್ರೋತ್ ಗೊತ್ತಾಗಿರುತ್ತೆ, ಹಾರ್ಟ್ ಬೀಟ್ ಗೊತ್ತಾಗಿರುತ್ತೆ, ಎಲ್ಲನೂ ನಾರ್ಮಲ್ ಐತಿ ಇಲ್ಲ ಅನ್ನೋದು ನಮಗೆ ಅಂದರೆ ಡಾಕ್ಟರ್ಸ್ ಸಹಿತ ಅವಾಗ ಹೇಳಿರ್ತಾರೆ. ನೇಮ ಮಾಡೋದನ್ನ ನಾನು ನನ್ನ ಗಂಡನ ಮನೆಯೊಳಗಿದ್ದೆ. ಸೊ ನನ್ನ ತವ್ರ ಮನೆಯಿಂದ ಎಲ್ಲರೂ ಸಹಿತ ಪ್ರತಿಯೊಂದು ಬುತ್ತಿ ಕಟ್ಕೊಂಡು ಬಂದಿದ್ರು. ಎಲ್ಲನೂ ರೇಷನ್ನು, ಹೂವಿನ ಹಾರ, ದಂಡಿ ಎಲ್ಲನೂ ತೊಗೊಂಡು ಬಂದಿದ್ರು. ನಮ್ಮ ಮಮ್ಮಿ, ಅಣ್ಣ, ವೈನಿ, ಕವಿತಕ್ಕ ಎಲ್ಲರೂ ಬಂದಿದ್ದರು. ಆಮೇಲೆ ಮನೆಯೊಳಗನ ಅಡುಗೆ ಮಾಡೋಕೆ ಕರೆಸಿದ್ರು. ಎಲ್ರಿಗೂ ಅಡುಗೆ ಮಾಡಕತ್ತಿದ್ರು. ಅತ್ತಿ ಆಮೇಲೆ ನೇಮ ಮಾಡೋಕೆ ಏನೇನು ಬೇಕಾದ್ರೆ ರೆಡಿ ಮಾಡ್ಕೊಂಡು ಹೋಗತ್ತಿದ್ರು. ಆಮೇಲೆ ಇನ್ನೊಂದು ಇದು ಫಂಕ್ಷನ್ನಿಂದ ತವ್ರ ಮನೆಯವರ ಪ್ರತಿಯೊಂದು ಐಟಮ್ಸನ್ನು ತೊಗೊಂಡು ಬಂದು ಫಂಕ್ಷನ್ ಮಾಡ್ಬೇಕು ಅನ್ನೋದು ಒಂದು ಪದ್ಧತಿ ಇರ್ತೈತಿ. ಲೈಕ್ ಸೀರೆ, ಹೂವು, ಹಣ್ಣು, ದಂಡಿ, ಎಲೆ ಅಡಿಕೆ, ರೇಷನ್ನ ಎಲ್ಲನೂ ಸಹಿತ ತವ್ರ ಮನೆಯವರ ತೊಗೊಂಡು ಬಂದಿದ್ದಾಗಿರ್ತೈತಿ. ಅದನ್ನು ಇಲ್ಲಿ ಜೋಡಿಸಿಟ್ಟಿದ್ರು ಅವರು. ಆಮೇಲೆ ಏನಿರ್ತೈತೆ ಅಂದರೆ ಇನ್ನೊಂದು, ಇದು ನೇಮ ಮಾಡೋ ಫಂಕ್ಷನಿಗೆ ಫಸ್ಟ್ 5 ಮಂದಿ ಮುತ್ತೈದೆಯರು ಏನಿರ್ತಾರಲ್ಲ ಅವರಿಗೆ ಅರಿಶಿನ ಕುಂಕುಮ ಹಚ್ಚಿ ಉಡಿ ತುಂಬಿ ಆರತಿ ಮಾಡಿ ಆಮೇಲೆ ಅವ್ರ ಕಡೆಯಿಂದ ತುಂಬಿಸ್ಕೊಳ್ಳೋದಿರ್ತೈತಿ. ಆಮೇಲೆ ನಮ್ಮ ಕಡೆ ಹೆಂಗೈತಪ್ಪ ಅಂದ್ರೆ ಪದ್ಧತಿ, 5 ಮಂದಿ ಮುತ್ತೈದೆಯರೊಳಗೆ ಒಬ್ಬರು ಐನಾರು ಇರಬೇಕು ಅಂಥೇಳಿ ಏನೋ ಒಂದು ಪದ್ಧತಿ ಅದು ಹಿಂದ್ಕಿನಿಂದನ. ಸೊ ನಮ್ಗೆ ಪ್ರಿಯಾಕ್ಕ ಅಂತದಾರ, ಅವರ ನಮ್ಮ ಮನೆ ಬಾಜುನೂ ಅದಾರ ಐನಾರ, ಭಾಳ ಚಲೋ ಅದಾರ ಅವರು. ಸೊ ಅವರೆಲ್ಲ ಫಂಕ್ಷನಿಗೂ ನಾವು ಅವ್ರನ್ನ ಕರೆಸಿರ್ತೀವಿ. ಆಮೇಲೆ ಎಲ್ಲರೂ ಮುತ್ತೈದೆಯರು ಸೇರಿ ಏನು ಮಾಡ್ತಾರೆ ಅಂತಂದ್ರೆ, ಒಂದು ಕಂಬಳಿ ಮ್ಯಾಲೆ ಅಕ್ಕಿ ತೊಗೊಂಡು ಇದು ಏನು ಬರೀತಾರೆ ಅಂತ ಹೇಳಿ ನನಗೆ ಅಷ್ಟು ಆ್ಯಕ್ಚುಲಿ ಅದು ಐಡಿಯಾ ಇಲ್ಲ, ಅದಕ್ಕೆ ಏನಂತಾರಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಅದು ಅಂದ್ರೆ ಅದು ಅಕ್ಕಿಲಿ ಏನು ಇದನ್ನು ಬರೀತಾರಲ್ಲ ಮನಿ ಟೈಪ, ಅದ ಮನೆಯೊಳಗನ ಈಗ ನಾ ಬಂದು ಕುಂಡ್ರತಿರ್ತೈತಿ. ಅಂದರೆ ಯಾರು ನೇಮ ಮಾಡಿಸ್ಕೊಳ್ಳೋರು ಇರ್ತಾರಲ್ಲ, ಸೊ ಅವ್ರು ಬಂದು ಅದ್ರೊಳಗೆ ಕುಂದಿರ್ಬೇಕಂತ ಹೇಳಿ ಹಂಗೆ. ಇವಾಗ ಏನೈತಲ್ಲ ನಾನು ಬಂದು ಅಲ್ಲಿ ಕೂಡ್ತೀನಿ, ಯಾವಾಗಲೂ ಕೂಡಬೇಕಾದ್ರೂ ಸಹಿತ ಅಕ್ಕಿ ಹಾಕಿರ್ತಾರಲ್ಲ, ಸೊ ಅಂಥ ಇದ್ರೊಳಗೆ ಕೂಡಬೇಕಂದ್ರೆ ನಾವು ಯಾವಾಗಲೂ ನಮಸ್ಕಾರ ಮಾಡೇನ ಕುಂದಿರ್ಬೇಕಾಕೈತಿ. ಆಮೇಲೆ ಯಾವಾಗಲೂ ಒಬ್ಬರನ್ನ ಕುಂದಿರ್ಸಂಗಿಲ್ಲ, ಅಂದ್ರೆ ಒಂಟಿ ಯಾವತ್ತೂ ಕೂಡಬಾರ್ದು ಅಂಥೇಳಿ ಏನು ಮಾಡ್ತಾರೆ, ಸಣ್ಣ ಹುಡುಗರು ಇರ್ತಾವಲ್ಲ ಅವ್ರನ್ನ ಬಂದು ನಮ್ಮ ಬಾಜು ಕೂಡಿಸ್ತಾರೆ. ನನ್ನ ಬಾಜು ಈಕಿ ನಮ್ಮ ನಾದಿನಿ ಮಗಳು ಕುಂತಿದ್ಲು. ಭಾಳ ಅಂದ್ರೆ ಭಾಳ ಸೈಲೆಂಟ್ ಅಕ್ಕಿ. ಏನಾರ ಒಂದು ಅಕ್ಕಿ ಕಾಳು ತೊಗೊಂಡು ಆಟ ಆಡ್ಕೋತ ಕುಂದ್ರವ ಅಂದ್ರೆ ಕುಂತು ಬಿಡ್ತಾಳೆ, ಅಷ್ಟು ಒಟ್ಟು ಕಿಡಿಗೇಡಿ ಇಲ್ಲ. ಅದಾದಮೇಲೆ ಪ್ರತಿಯೊಬ್ಬರೂ ಮುತ್ತೈದೆಯರು ಒಬ್ಬರಾದ್ಮೇಲೆ ಒಬ್ಬರು ಬಂದು ಅರಿಶಿನ ಹಚ್ತಾರೆ. ಅರಿಶಿನ ಹಚ್ಚೋದಂದ್ರೆ ಬರೀ ಹಂಗೆ ಅಲ್ಲ, ಲೈಕ್ ಈಗ ಮ್ಯಾರೇಜಸ್ ಒಳಗೆಲ್ಲ ಹೆಂಗೆ ಹಚ್ತಾರಲ್ಲ ಅದೇ ಟೈಪನ ಗಲ್ಲಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಕಡೆನೂ ಟೋಟಲಿ ಅರಿಶಿನ ಉಣ್ಲಿ ಮೈ ಅನ್ನೋ ಸಂಬಂಧ ಹಚ್ತಾರೆ. ಅರಿಶಿನದ ಪ್ರಾಪರ್ಟೀಸ್ ಅಂತೂ ಗೊತ್ತೈತೆ ನಿಮಗೆ, ಅದು ಎಷ್ಟು ಮೆಡಿಸಿನಲ್ ಪ್ರಾಪರ್ಟಿ ಅದಾವೆ ಅರಿಶಿನೊಳಗೆ ಅಂತಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ. ಲೈಕ್ ಅದ್ರಾಗ ಹೀಲಿಂಗ್ ಪ್ರಾಪರ್ಟಿನೂ ಐತಿ. ಆಮೇಲೆ ಸ್ಕಿನ್ ಟೋನೂ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಆಮೇಲೆ ಪ್ರೆಗ್ನೆನ್ಸಿ ಒಳಗೆ ಏನೋ ಒಂದು ಪ್ರೆಗ್ನೆನ್ಸಿ ಗ್ಲೋ ಅಂತಾರಲ್ಲ ಆ ಟೈಪ್ ಗ್ಲೋನೂ ಬರಲಿ ಅನ್ನೋ ರೀಸನಿಗೆ ಹಚ್ತಾರೆ ಅನ್ಸುತ್ತೆ. ಸೊ ಅರಿಶಿನ ಹಚ್ಚಿದ ಮೇಲೆ ಪ್ರತಿಯೊಬ್ಬರೂ ಬಂದು ಆರತಿನೂ ಮಾಡ್ತಾರೆ. ಆಮೇಲೆ ಈಗೇನು ಅರಿಶಿನ ಹಚ್ಚಿದ್ರಲ್ಲ ಅವರ ಪ್ರಿಯಾಕ್ಕ ಅಂಥೇಳಿ ಅಲ್ಲೇ ನಮ್ಮ ಮನೆ ಬಾಜುನ ಅದಾರ ಐನಾರವ್ರು. ಐನಾರ್ ಅಂದ್ರೆ ಸ್ವಾಮಿಗಳು, ಅಂದರೆ ನಾವು ಅವ್ರನ್ನ ಒಂದು ಪೂಜನೀಯ ಇದ್ರೊಳಗೆ ಸ್ಥಾನದೊಳಗೆ ಇಟ್ಟು ನೋಡ್ತೀವಿ. ಸೊ ಅದಕ್ಕೆ ಅವ್ರನ್ನ ನಾವು ಎಲ್ಲದಕ್ಕೂ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡೋದು, ಉಡಿ ತುಂಬೋದಿರಲಿ, ಆಮೇಲೆ ಇರಾಕ್ ಇದನ್ನು ಮಾಡೋದಿರಲಿ. ಆಮೇಲೆ ಈಗೇನು ನಮ್ಗೆ ಎಣ್ಣೆ ಹಚ್ಚಿ ಅರಿಶಿನ ಹಚ್ಚಕತ್ತಾರಲ್ಲ ಅವರು ನಮ್ಮ 4ನೇ ಅತ್ತಿ. ಅವರು 4ನೇ ಅತ್ತಿ ಹೆಂಗಂದ್ರೆ ನಮ್ಮ ಮಾಮಾರ 4 ಮಂದಿ ಅವರು. ಸೊ ನಮ್ಮ ಲಾಸ್ಟ್ನೇ ಮಾಮ ಅವರು ಮಿಸಸ್ ಅವರು ಅರಿಶಿನ ಹಚ್ಚಕತ್ತಾರ. ಅವ್ರು ಅಂದರೆ ನಮ್ಮ 4 ಮಂದಿ ಅತ್ತಿಗಳು ಅಲ್ಲಿ ಲೋಕಲ್ ಗದಗ್ನಾಗ ಅದಾರ. ಆಮೇಲೆ ಪ್ರತಿಯೊಬ್ಬರೂ ಭಾಳ ಈಗಿನ ಜನ್ರೇಷನ್ದವ್ರಿಗೆ ಹೆಂಗಿರ್ಬೇಕಲ್ಲ ಅದೇ ಟೈಪ್ ಅದಾರ. ಯಾರೂ ರೆಸ್ಟ್ರಿಕ್ಟ್ ಮಾಡೋದಾಗಲಿ, ಆಮೇಲೆ ಹಿಂಗೆ ಅತ್ತಿಗಳಂದ್ರೆ ಸ್ಟ್ರಿಕ್ಟ್ ಇರ್ಬೇಕು, ಕೆಲಸ ತೊಗೋಬೇಕು ಸೊಸ್ತ್ಯಾರ ಕಡೆ, ಆ ಟೈಪ್ ಮೆಂಟಾಲಿಟಿ ಯಾರ ಕಡೆನೂ ಇಲ್ಲ.
ಅವರು ಇನ್ನೂ ನಮ್ಮ ಕಡೆಯಿಂದ ಪ್ರೀತಿನ ಬಯಸ್ತಾರೆ ಹೊರತು ಮತ್ತೇನೂ ಬಯಸಂಗಿಲ್ಲ. ಅಷ್ಟು ಒಳ್ಳೆಯವ್ರದಾರ ನಮ್ಮ 4 ಮಂದಿ ಅತ್ತಿಗಳೂ ಸಹಿತ. ನನ್ನ ಜೊತೆ ಆಕಿ ಚಿನ್ನಿನೂ ಸಹಿತ ಎಲ್ಲರೂ ಅರಿಶಿನ ಹಚ್ಚಾಕತ್ ಬಿಟ್ಟಾರ. ಆಕಿ ನೋಡ್ರಿ, ಆಕಿ ಫುಲ್ ಹುರುಪಾಗಿಬಿಟ್ಟಾಳ. ಆಕಿ ಅರಿಶಿನ ಹಚ್ಕೊಳಕ್ಕೆ ಎಷ್ಟು ಚಂದ ಕುಂತ ಆರತಿ ಮಾಡಿಸ್ಕೊಳಕತ್ತಾಳ ನೋಡ್ರಿ ಆಕಿ. ಆಮೇಲೆ ಈಗೇನು ಅರಿಶಿನ ಹಚ್ಚಕ್ಕೆ ಬಂದ್ಲಲ್ಲ, ಆಕಿ ನಮ್ಮ ನಾದ್ನಿ ಅಂದ್ರೆ ನಮ್ಮ ಹಸ್ಬೆಂಡ್ ಅದಾರಲ್ಲ, ಹಸ್ಬೆಂಡ್ ಅವ್ರ ತಂಗಿ ಆಕಿ. ಆಕಿನ ಸಿಂಧೂರಿಗೆ ಕೊಟ್ಟಿವಿ ನಾವು. ಸೊ ನಮ್ಮ ಮನ್ಯಾಗ ಏನೋ ಫಂಕ್ಷನ್ ಇರಲಿ, ಆಕಿ ಇಲ್ಲಾರ್ದ ಪ್ರತಿಯೊಂದೂ ಇನ್ಕಂಪ್ಲೀಟ್ ಅಂತಲೇ ಹೇಳ್ತೀನಿ ನಾನು. ಯಾಕಂದ್ರೆ ಆಕಿ ಅಷ್ಟು ಹುರುಪದಾಳ, ಅಷ್ಟು ಎಲ್ಲನೂ ಜವಾಬ್ದಾರಿ ತೊಗೊಂಡು ಮಾಡ್ತಾಳೆ ಅಂತಲೇ ಹೇಳ್ಬೋದು. ಆಮೇಲೆ ನಮಗೇನು ಬಿಡ, ನಾವು 3 ಅಂದ್ರೆ ನಾನಾಗಲಿ, ನಮ್ಮ ಸಿಸ್ಟರ್ ಆಗಲಿ, ನಮ್ಮ ನಾದಿನಿ ಆಗಲಿ, 3 ಜನ ನಾವು ಫ್ರೆಂಡ್ಸ್ ಥರನೇ ಅದೀವಿ. ನಮ್ಮಲ್ಲಿ ಅಂದ್ರೆ ಅಷ್ಟು ಒಂದೇ ಏಜೇ ಅದೀವಿ, ಆಲ್ಮೋಸ್ಟ್ ನಾವು ಸೇಮ್ ಏಜ್ ಗ್ರೂಪ್. ಸೊ ಹಂಗಾಗಿ ನಾವು ಭಾಳ ಕ್ಲೋಸ್ ಅದೀವಿ 3 ಜನನೂ. ಆಕಿನ ಮಗಳು ಅಲ್ಲಿ ಕುಂತಕ್ಕಿ. ಆಮೇಲೆ ನೆಕ್ಸ್ಟ್ ನಮ್ಮ ಮನೆ ಬಾಜು ಅದಾರ ಒಬ್ರು ಆಂಟಿ, ದಿನ್ನಿ ಆಂಟಿ ಅಂಥೇಳಿ. ಅವರು ಪಾಪ ಎಲ್ಲದಕ್ಕೂ ಕರೆದ್ರೆ ಒಂದಕ್ಕೂ ಇಲ್ಲ ಅಂತ ಅನ್ನಂಗಿಲ್ಲ ಅವರು. ಆಮೇಲೆ ಏನೋ ನಾನು ಪ್ರೆಗ್ನೆಂಟ್ ಅದೀನಿ ಅಂಥೇಳಿ ನಾನು ತವ್ರ ಮನೆಗೆ ಬರೋ ತನೂ ಸಹಿತ ನನಗೆ ಏನೇನು ಬೇಕು ಬೇಡ ಅಂತೆಲ್ಲ ಕೇಳಿ ವೆರೈಟೀಸ್ ಅವ್ರ ಮನ್ಯಾಗ ಏನರ ವೆರೈಟಿ ಮಾಡಿದ್ರೆ ನನಗೆ ಕಳಿಸೇ ಕೊಡ್ತಿದ್ರು ಅವರು ತಿನ್ನಕ್ಕಂಥೇಳಿ. ಚೋಡ ಆಗಲಿ, ನಿಪ್ಪಟ್ಟಾಗಲಿ, ವಡಿ ಆಗಲಿ, ಏನೋ ಮಾಡಿದ್ರೂ ಸಹಿತ ಕಳಿಸ್ಕೊಡ್ತಿದ್ರು ಅವ್ರು. ಭಾಳ ಒಳ್ಳೆಯವ್ರು ಅದಾರ. ಆಮೇಲೆ ನಮ್ಮ ಹುಡುಗರ್ನಂತರೂ ಜಗ್ಗಿ ಹಚ್ಕೊಂಡ್ಬಿಟ್ಟಾರ ಅವ್ರು. ಎಲ್ಲ ನಮ್ಮ ಹುಡುಗರೆಲ್ಲ ಆಲ್ಮೋಸ್ಟ್ ಅವ್ರ ಮನ್ಯಾಗ ಇರ್ತಾರೆ. ನಮ್ಮ ಐರಾ ಆಗಲಿ, ಗುಡ್ಡು ಆಗಲಿ, ಪ್ರತಿಯೊಬ್ಬರೂ ಭಾಳ ಹಚ್ಕೊಂಡ್ಬಿಟ್ಟಾರ. ಹಾಗಾಗಿ ನಮ್ಮ ಹುಡುಗರು ಸಹಿತ ನಾವು ಅಲ್ಲೇ ಹೊಕ್ಕೀವಿ, ದಿನ್ನಿ ಅಜ್ಜಿರ ಮನೆಗೆ ಹೊಕ್ಕೀವಿ ಅಂಥೇಳಿ ನಿಂತು ಬಿಡ್ತಾರೆ. ಅಷ್ಟು ಪ್ರೀತಿ ಕೊಡ್ತಾರೆ ಅವರು. ಸಣ್ಣ ಮಕ್ಕಳಂದ್ರೆ ಅಷ್ಟು ಇಷ್ಟ ಅವರಿಗೆ. ನೆಕ್ಸ್ಟ್ ಈಗೇನು ಎಣ್ಣೆ ಹಚ್ಚಾಕತ್ತಾರಲ್ಲ ಅವರು ನಮ್ಮ ಮೊಯ್ನಿ ಹೆಂಗಂತಂದ್ರೆ ನಮ್ಮ ಅಣ್ಣಾರ ಮಿಸ್ಸಸ್ ಅವರು. ಸೊ ನಮ್ಮ ಅಣ್ಣಾರ ಮಿಸ್ಸಸ್ನೂ ಆಗ್ಬೇಕು, ಹಂಗೆ ನನ್ನ ಸೋದರ ಮಾವನ ಮಗಳೂ ಆಗ್ಬೇಕು ಅಕ್ಕೇನು ನಮಗೆ ಹೊಸ ಸಂಬಂಧ ಹೊರಗಿಂದಲ್ಲ. ಹಾಗಾಗಿ ನನಗೆ ಆಕೆಗೆ ಚೈಲ್ಡ್ಹುಡ್ಡಿಂದನೂ ಭಾಳ ಕನೆಕ್ಷನ್ ಐತಿ. ಚೈಲ್ಡ್ಹುಡ್ಡಿಂದನೂ ಫ್ರೆಂಡ್ಸ್ ನಾವು. ಈಗಾದ್ರೂ ಸಹಿತ ಫ್ರೆಂಡ್ಸ್ ಥರನೇ ಅದೀವಿ. ಮದುವೆಯಾಗಿ ಬಂದ ಮೇಲೆ ಯಾವುದೇ ಥರ ಆಕಿ ಇದನ್ನು ಮಾಡೋದಾಗಲಿ, ನಾ ಹಂಗೆ ಇದನ್ನು ಮಾಡೋದಾಗಲಿ ಯಾವುದೇ ಥರ ಮಾಡಿಲ್ಲ. ಇಬ್ಬರೂ ಸಹಿತ ಏನಂತಾರೆ, ನನಗೇನು ಬೇಕು ಅದನ್ನೆಲ್ಲನೂ ಮಾಡಿಕೊಡ್ತಾಳೆ. ಅಷ್ಟು ಪ್ರೀತಿ ತೋರಿಸ್ತಾಳೆ ಯಾವಾಗರೆ ತವ್ರ ಮನೆಗೆ ಹೋದ್ರೂ ಸಹಿತ. ಆಮೇಲೆ ನಮ್ಮ ಅಣ್ಣಗ ಅವನಿಗೂ ಒಬ್ಬ ಮಗ ಅದಾನ ಅಚ್ಯುತ್ ಅಂಥೇಳಿ. ಅವನು ಒಬ್ಬನ ಹಳೆ ನನಗೆ ಇರವ. ಆಮೇಲೆ ಮುದ್ದಿನ ಹಳೆ ಅವ. ಅರಿಶಿನ ಹಚ್ಚೋದು ಮುಗಿಯನ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರೂ ಸಹಿತ ತಲೆ ಮೇಲೆ ಗೋಮೂತ್ರ ಅಂದ್ರೆ ಆಕಳದ ಮೂತ್ರ, ಗೋಮೂತ್ರ, ಪಂಚಾಮೃತ ಎಲ್ಲನೂ ಹಾಕಿ ಪ್ರತಿಯೊಬ್ಬರೂ 5 ಚರಿಗೆ ನೀರು ಹಾಕಿ ಎರಿತಾರೆ. ಸೊ ಅದ ಪದ್ಧತಿ ಇರ್ತೈತಿ. ಗೋಮೂತ್ರ ಎದಕ್ಕೆ ಹಾಕ್ತಾರಪ್ಪ ಅಂತಂದ್ರೆ ಶುದ್ಧಿ ಆಗಲಿ ಅಂಥೇಳಿ. ಗೋಮೂತ್ರದಿಂದ ಒಂಥರ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎರಡೂ ಆಗುತ್ತಂಥೇಳಿ. ಅದು ಭಾಳ ಪವಿತ್ರ ಅಂತ ನಾವು ಹಿಂದೂ ಧರ್ಮದೊಳಗೆ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಗೋಮೂತ್ರ, ಪಂಚಾಮೃತ ಹಾಕಿ ಎರಿತಾರೆ. 5 ಮಂದಿ ಮುತ್ತೈದೆಯರನ್ನು ಎರಿತಾರೆ. ಜಳಕಾದ ತಕ್ಷಣ ಏನು ಮಾಡ್ತಾರಪ್ಪ ಅಂತಂದ್ರೆ ತವ್ರ ಮನೆಯವರು ಉಡಿ ಸಾಮಾನು ಅಂಥೇಳಿ ಏನು ತಂದಿರ್ತಾರಲ್ಲ, ಅದರೊಳಗೆ ತವ್ರ ಮನೆಯವರು ಒಂದು ಸೀರೆ ತೊಗೊಂಬಂದಿರ್ತಾರೆ. ಆಮೇಲೆ ಒಂದು ಹಸಿರು ಕಲರ್ ಬ್ಲೌಸ್. ಇವನ್ ಸೀರೆ ಆಗಲಿ ಬ್ಲೌಸ್ ಆಗಲಿ ಎರಡೂ ಹಸಿರು ಕಲರ್ದೇ ಇರಬೇಕನ್ನೋ ಪದ್ಧತಿ ಇರ್ತೈತಿ. ಆಮೇಲೆ ಬ್ಲೌಸ್ ಪೂರ್ತಿ ಸ್ಟಿಚ್ ಮಾಡಬಾರ್ದು, ಒಂದು ಕಡೆ ಸ್ಟಿಚ್ ಹಾಕಿಸ್ಬಾರ್ದು ಅಂಥೇಳಿ ಹೇಳಿರ್ತಾರೆ. ಸೊ ಅದು ಸೀರೆ, ಬ್ಲೌಸ್, ಅವ್ರು ತಂದಂಥ ಬಳೆ, ಹೂವು ಎಲ್ಲ ಉಟ್ಕೊಂಡು ರೆಡಿಯಾಗಿ ಬಂದು ನಾವಿಬ್ಬರು ಪೂಜೆಗೆ ಕುಂತೀವಿ. ಪೂಜೆದ್ದು ಎಲ್ಲ ರೆಡಿ ಮಾಡ್ಕೊಳಕತ್ತೀವಿ. ಅಂದ್ರೆ ಕರಪ್ರಸಾದ ತೊಗೊಳೋದಂತ ಇರ್ತೈತಿ. ಕರಪ್ರಸಾದ ತೊಗೊಳಕ್ಕೆ ಏನೇನು ಬೇಕು ಅಂದ್ರೆ ಪಂಚಾಮೃತ, ನೀರು, ಅರಿಶಿನ, ಕುಂಕುಮ, ಎಲೆ, ಹೂವು ಎಲ್ಲನೂ, ಉದ್ದಿನ ಕಡ್ಡಿ ಪ್ರತಿಯೊಂದೂ ರೆಡಿ ಮಾಡ್ಕೊಳಕತ್ತೀವಿ ನಾನು ನಮ್ಮ ಹಸ್ಬೆಂಡ್. ಆಮೇಲೆ ಅದು ರೆಡಿ ಮಾಡ್ಕೊಂಡಿಂದ ನೆಕ್ಸ್ಟ್ ಪೂಜೆ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಕೈತಿ. ನಾವಿದು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ಪ್ರತಿ ವರ್ಷವೂ ಶ್ರಾವಣಕ್ಕೆ ಇದು ನಡೆಸ್ಕೊಂಡು ಬಂದಂಥ ಪದ್ಧತಿ. ಅಜ್ಜರು ಏನು ಬಂದು ಕುಂತಾರಲ್ಲ ಅವರೆಲ್ಲ ಅಜ್ಜರು ಪಾಠಶಾಲೆ ಒಳಗೆ ಕಲಿಯಕ್ಕೆ ಬಂದಂಥ ಅಜ್ಜರವ್ರು.
ಅಂದ್ರೆ ಅವರು ಪ್ರತಿಯೊಂದೂ ಪಾಠಶಾಲೆ ಒಳಗೆ ಅವರಿಗೆ ಪೂಜೆ ಹೆಂಗೆ ಮಾಡೋದು, ಒಂದು ಸಮಾಜಕ್ಕೆ ಒಂದು ಗುರುವಾದ ಗುರುವಿನ ಸೃಷ್ಟಿ ಅಂತ ಮಾಡುವಂಥ ಪಾಠಶಾಲೆ ಅದು. ಎಲ್ಲ ಪೌರಾಣಿಕ ಕಥೆಗಳಾಗಲಿ, ಆಮೇಲೆ ಪ್ರತಿಯೊಂದು ನೀತಿ ನಿಯಮ ಧರ್ಮ ಪಾಲನೆಗೆ, ಧರ್ಮ ರಕ್ಷಣೆಗೆ ಆಗಿರುವಂತಹ ಅಜ್ಜಾರವ್ರು. ಅಂಥ ಅಜ್ಜಾರನ್ನೇನೈತಲ್ಲ ನಾವು ಪ್ರತಿ ವರ್ಷವೂ ಶ್ರಾವಣ ತಿಂಗಳನ್ಯಾಗ 10 ಮಂದಿಗೆ ಕರೆದು ಊಟಕ್ಕೆ ಹಾಕ್ತೀವಿ. 10 11 ಆಗಲಿ ನಾವು ಕರೆದಾಗ ಅವ್ರು ಎಷ್ಟು ಜನ ಬಂದಿರ್ತಾರಲ್ಲ ಅವರೆಲ್ಲರನ್ನೂ ಕರೆದು ನಾವು ಊಟಕ್ಕೆ ಹಾಕ್ತೀವಿ. ಸೊ ಈ ವರ್ಷನೂ ನಂದು ಏನು ಕಳ್ಕೊಬ್ಬಸ ಐತಲ್ಲ ಅದು ಶ್ರಾವಣ ತಿಂಗಳದೊಳಗೆ ಆಗಿದ್ದರಿಂದ ಎರಡೂ ಸೇರಿ ಒಮ್ಮೆ ಆಗುತ್ತೆ. ಯಾಕಂದರೆ ಕರಪ್ರಸಾದ ತೊಗೊಳಕಂತೂ ಅವ್ರನ್ನ ಕರೆಸಬೇಕು. ಸೊ ಈಗ ಅವರಿಗೆ ಅನ್ನ ಪ್ರಸಾದನೂ ಈಗ ಇದನ್ನು ಮಾಡಿದ್ರೆ ಆತಂಥೇಳಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಅದನ್ನು ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ಇದು ಒಂಥರ ನಮಗೆ ಹಿರಿಯರು ಮಾಡ್ಕೊಂಬಂದಂಥ ಪದ್ಧತಿ, ಅದನ್ನು ನಾವು ಮುಂದುವರೆಸ್ಕೊಂಡು ಹೋಗ್ತೀವಿ ಅಂತಲೂ ನಾನು ಹೇಳ್ತೀನಿ. ಯಾಕಂದ್ರೆ ಅದು ಒಂಥರ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತೈತಿ. ನಮಗೆ ಅವ್ರು ಕೊಡುವಂಥ ಒಂದು ಆಶೀರ್ವಾದ ಏನೈತಲ್ಲ ಅದು ಒಂಥರ ನಮಗೆ ಒಂದು ವರ್ಷ ಪೂರ್ತಿ ನಮಗೆ ಬಲ ಇದ್ದಂಗೆ. ಅದು ಎಲ್ಲ ಆರೋಗ್ಯ ಆಯಸ್ಸು ಎಲ್ಲ ಚಲೋ ಇರಲಿ ಅಂಥೇಳಿ ನಮಗೊಂದು ಆಶೀರ್ವಾದ ಕೊಟ್ಟು ಹೋಗ್ತಾರಲ್ಲ ಅದು ಭಾಳ ಶಕ್ತಿ ಕೊಡ್ತೈತೆ ನಮಗೆ. ಆಮೇಲೆ ಇದು ಕರಪ್ರಸಾದ ತೊಗೊಳ್ಳೋದು ಯಾವ ರೀತಿ ಅದಪ್ಪ ಅಂತಂದ್ರೆ ಅವ್ರ ಪಾದ ಪೂಜೆ ಮಾಡ್ಕೊತೀವಿ. ಅವ್ರ ಪಾದ ಪೂಜೆ ಮಾಡಿಕೊಂಡು ಅವ್ರ ಪಾದ ತೊಳೆದ ಮೇಲೆ ಏನಿರ್ತಾವಲ್ಲ ನೀರು ಅವನ ಮನೆಯೆಲ್ಲ ಸಿಂಪಡಿಸ್ತೀವಿ. ಆಮೇಲೆ ಅವರಿಗೆ ಪಾದಕ್ಕೆ ಹೂ ಏರಿಸಿ ಊದಿನ ಕಡ್ಡಿ ಬೆಳಗಿ ಮಂಗಳಾರತಿ ಮಾಡ್ತೀವಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಬೆಳಗ್ಗೆ ಪಾದಕ ಆರತಿ ಬೆಳಗ್ಗೆ ಇಲ್ಲಿ ಬೆಳಗ್ಗೆ ಅಲ್ಲಿ ಜಗಲಿ ಕೊಟ್ಟು ಬಂದಿದ್ದು ಜೋಗ್ರು ಇದರಿಂದ ಮುಂದೆ ಯಾಕೆ ಮಾಡೋದು ಪಾದ ಪೂಜೆ ಮಂಗಳಾರತಿ ಎಲ್ಲ ಆದಮೇಲೆ ಪಂಚಾಮೃತ ಮತ್ತು ಎಡೆ ಹಿಡಿದಿರ್ತೈತಿ. ಅವರಿಗೆ ಎಡೆ ಮಾಡೋದಿರುತ್ತೆ. ಎಡೆ ಎಲ್ಲ ಆದಮೇಲೆ ಏನಾಗುತ್ತಪ್ಪ ಅಂತಂದ್ರೆ ಈಗ ಇದನ್ನು ಮಾಡ್ತಾರೆ ಅವರು ಲಿಂಗ ಕಟ್ಟೋದಂತ ಅಂತಾರೆ. 3 ತಿಂಗಳು ಮುಗಿದ್ಮೇಲೆ ಏನೈತಲ್ಲ ಲಿಂಗ ಕಟ್ಟಿಸ್ತಾರೆ. ಅವರು ನಮ್ಮ ಕೈಗೆ ನಾಳೆ ಹುಟ್ಟು ಪಾಪುಗಳದ್ದು ಏನೈತಲ್ಲ ಅದು ಒಂದು ಜೀವ ನನ್ನ ಹೊಟ್ಟೆಗೆ ಐತೆ ಅಂತ ಹೇಳಿ ನನ್ನ ಕೈಗೆ ಅವರು ಲಿಂಗು ಕಟ್ತಾರೆ. ಅದೇ ಲಿಂಗು ಏನಿರ್ತೈತಿ ನಾಳೆ ಕೂಸು ಬಂದಮೇಲೆ ಅದಕ್ಕೆ ಅದೇ ಲಿಂಗುನ ನಾವು ಕೊಳ್ಳ ಕಟ್ಟೋದಿರ್ತೈತಿ. ಸೊ ಇದು ಒಂಥರ ಪದ್ಧತಿ ಭಾಳ ಅಂದ್ರೆ ಭಾಳ ಚಂದ ಐತಿ ನಮ್ಮ ಕಡೆ. ಇದು ಉಡಿನೂ ತುಂಬ್ತಾರೆ, ಲಿಂಗುನೂ ಕಟ್ತಾರೆ. ಸೊ ಇದು ಆ ಜೀವಕ್ಕೆ ಒಂದು ಶಕ್ತಿ ಇರಲಿ, ಆ ಜೀವದೊಳಗೆ ಒಂದು ದೈವತ್ವ ಇರಲಿ ಅನ್ನೋ ಒಂದು ರೀಸನ್ನಿಗೆ ಇದನ್ನು ಮಾಡೋದವರು. ಇದು ಒಂಥರ ನಮಗೆ ಇಲ್ಲಿ ನಾನು ಮದುವೆಗೆ ಬಂದಿದ್ದು ಒಂಥರ ಲಕ್ಕಿ ಅಂತ ನನಗೆ ಫೀಲ್ ಆಗುತ್ತೆ ಭಾಳ. ಯಾಕಂದರೆ ಈ ಥರ ಪದ್ಧತಿ ನಾನು ಬೇರೆ ಎಲ್ಲಿನೂ ಇಷ್ಟು ನೋಡಿಲ್ಲ. ನಾನು ಊರ ಕಡೆ ಹೆಂಗೈತಿ ಅದನ್ನು ಕಮೆಂಟ್ ಮಾಡಿರಿ. ಬಟ್ ನಾ ಅಂತೂ ಇಲ್ಲಿ ಗದಗ್ನಾಗ ನೋಡಿದಷ್ಟು ಪದ್ಧತಿ ಪೂಜೆ ಇದೆಲ್ಲ ಮತ್ತು ಬೇರೆ ಕಡೆ ನಾನು ನೋಡಿಲ್ಲ. ಹಾಗಾಗಿ ನನಗೆ ಇಲ್ಲಿ ಒಂಥರ ಮದುವೆಯಾಗಿ ಬಂದಿರೋದು ನಂಗೆ ಭಾಳ ಲಕ್ಕಿ ಅಂತ ಫೀಲ್ ಆಗ್ತೈತಿ. ಸೊ ಅದು ಲಿಂಗು ಏನು ಕಟ್ತಾರಲ್ಲ ಅದಾದಮೇಲೆ ನಾವು ಇಬ್ಬರೂ ಸಹಿತ ಲಿಂಗ ಪೂಜೆ ಮಾಡ್ಕೋಬೇಕು. ಲಿಂಗ ಪೂಜೆ ಮಾಡ್ಕೊಂಡ್ಮೇಲೆ
ಮುಂದೇನು ಇರ್ತೈತಲ್ಲ ಅಜ್ಜರಿಗೆ ಎಲ್ಲರದು ಊಟದ್ದಾದ್ಮೇಲೆ ನಾವು ದೀಡ್ ನಮಸ್ಕಾರ ಹಾಕಿದ ಮೇಲೆ ಮುಂದೆ ನಮ್ಮದು ಊಟ ಆಮೇಲೆ ಎಲ್ಲ ಉಡಿ ತುಂಬೋದು ಎಲ್ಲ ಮುಂದೆ ಪ್ರೊಸೀಜರ್ ಎಲ್ಲ ನೆಕ್ಸ್ಟ್ ಇರ್ತಾವೆ. ಅವ್ನು ಮುಟ್ಟ ನೀನು ಹರಾರ 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 ಕಾಲಾರ ಕಾಲಾರ ಕರ್ಮಾರ ಕರ್ಮಾರ ಉಳಿತಾರ ಉಳಿತಾರ ಪಾಪವೆಲ್ಲ ಪರಿಹಾರ ಅಯಾಸಾದ ಮಹಾಪ್ರಸಾದ ಪೂರ್ವಜನ್ಮ ಕರ್ಮ ನಿವಾರಣೆ ದೀಕ್ಷಾ ಗುರುವೆ ಶಿಕ್ಷಾ ಗುರುವೆ ಮೋಕ್ಷಾ ಗುರುವೆ ಗುರುವಿನ ಗುರುವೆ ಪರಮ ಗುರುವೆ ಪರಮಾರಾಧ್ಯರ ಶ್ರೀಮನ್ ಮಹಾಂತರ ಪಾದ ಪದ್ಮಾಂಗಳಿಗೆ ಶರಣು ಶರಣಾರ್ಥಿ ಶ್ರೀ ಗುರುವೆ ಕರ್ಣ ಪ್ರಸಾದವನ್ನು ಖಂಡಿತ ಮಾಡುವುದಕ್ಕೆ ಅಪ್ಪನೆ ಆಗಬೇಕು. ಲಿಂಗ ತಗೊಳ್ಳಿ. ನಿಂದು ಲಿಂಗ ಅಲ್ಲಿ ಒಳಗೆ ಐತಡಿ ಜಂಗಿಮಿ ಅಂತ ఏమో ఐరన్ ఇక్కడ దినేష్ కింద ಹೋಗ దినేష్ ಬಿಟ್ಟವ್ರೆ ಕಿಲ್ಬಿಟ್ಟವ್ರಿ ನೀತ ಹಿಂಗಿಲ್ವೇ ಕಟ್ಟಿ ಅಂಚಿಗೆ ತನ್ಯಾಗ ಮಕ್ಕಳ ಲಿಂಗ ಪಾದಕ ವಿಜಯಗಮ ಪಾದಕ ಕೂಡ್ರಿ ಮೇಕ ಒಟ್ಟಿಸ್ ತಕೊಂಡ್ಬಿಡ್ರಿ ಸರ್ ಆಮೇಲೆ ಅವ್ರು ಐದು ಮಂದಿ ಕುಡಿದಾರ ನಮಸ್ಕಾರ ಮಾಡಿ ಯೋಗಮಹಿತ ಮತ
ಪೂಜಾರ್ದೆಲ್ಲ ಊಟ ಮಂಗಳಾರತಿ ನಾವು ದೀರ್ ನಮಸ್ಕಾರ ಹಾಕಿದ ಮೇಲೆ ಏನೈತಲ್ಲ ನೆಕ್ಸ್ಟ್ ನನಗೆ ಉಡಿ ತುಂಬೋ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ನನಗೆ ನಮ್ಮ ವೈನಿ ಉಡಿ ತುಂಬಕತ್ತಾರ. ಉಡಿ ಒಳಗೆ ಏನು ತುಂಬ್ತಾರಪ್ಪ ಅಂತಂದ್ರೆ ಒಂದು ಹಸಿರು ಬ್ಲೌಸ್ ಒಳಗೆ ಅಂದ್ರೆ ಹಸಿರು ಬ್ಲೌಸ್ ಏನು ತುಂಬ್ತಾರಲ್ಲ ಅದನ್ನು ನಾನು ಆ್ಯಕ್ಚುಲಿ ತೊಡೆ ಮೇಲೆ ಹಾಸ್ಕೊಂಡಿದ್ದೆ. ಅದ್ರೊಳಗೆ ಕಾಯಿ, ಆಮೇಲೆ ಅಕ್ಕಿ, ವಾಲ್ತೋಡು ಅಂತಾರೆ, ವಾಲ್ತೋಡು, ಲಿಂಬು, ಇವೆಲ್ಲನೂ ಒಂದು 5 ಥರ ಹಣ್ಣು, ಹೂವು ಎಲ್ಲನೂ ಒಂದು 5 ಥರ ವೆರೈಟಿ ತುಂಬ್ತಾರೆ. ಅವು ಏನು ಉಡಿ ತುಂಬ್ತಾರಲ್ಲ, ಉಡಿ ತುಂಬಿದ್ಮೇಲೆ ಎಲ್ಲರೂ ಕುಂಡ್ರಿಸಿ ಆರತಿ ಮಾಡಿ ಹಾಡು ಹಾಡ್ತಾರೆ. ಅದು ಹಾಡುಗಳೇನಿದಾವಲ್ಲ ನೆಕ್ಸ್ಟ್ ವಿಡಿಯೋಸ್ ಒಳಗೆಲ್ಲ ನಿಮಗೆ ನಾನು ಇದನ್ನು ವಾಯ್ಸ್ ಓವರ್ ಕೊಟ್ಟಿಲ್ಲ. ಸೊ ಅದೆಲ್ಲ ಹಾಡುಗಳನ್ನ ನೀವು ಬೇಕಂತ ಕೇಳಿಸ್ಕೊರಿ. ಭಾಳ ಅಂದರೆ ನಮ್ಮ ವಿದ್ಯಾ ಅಕ್ಕ ಅಂತಿದ್ದಾರೆ, ಬ್ಯಾಹಟ್ಟಿ ವಿದ್ಯಾ ಅಂಥೇಳಿ, ಅವ್ರು ಭಾಳ ಚಂದ ಹಾಡ್ಯಾರ. ಅವು ಹಾಡುಗಳು ಯೂಟ್ಯೂಬ್ ಒಳಗೆ ಅಥವಾ ಮೊಬೈಲ್ ಒಳಗೆ ಹುಡುಕಿದ್ರೂ ಸಿಗಂಗಿಲ್ಲ, ಅಷ್ಟು ಚಂದ ಹಾಡ್ತಾರೆ ಅವರು. ನನಗೆ ಭಾಳ ಸ್ಪೆಷಲ್ ಫೀಲ್ ಅನ್ನಿಸ್ತು ಅವ್ರು ಹಾಡಿದ್ದು. ಆಮೇಲೆ ಒಂದೊಂದಂತೂ ಭಾಳ ಎಮೋಷ್ನಲ್ ಅನ್ನಿಸ್ಬಿಡ್ತೈತೆ ಒಂದೊಂದು ಹಾಡು ಕೇಳಿದ್ರೆ. ಹಿರಿಯರು ಏನು ಹಿಂದಕ್ಕೆ ಹಾಡ್ತಿದ್ರಲ್ಲ ಸೋಬಾನೆ ಪದ ಅಂಥೇಳಿ, ಭಾಳ ಅಂದ್ರೆ ಭಾಳ ಅರ್ಥಬದ್ಧವಾಗಿ ಅರ್ಥಪೂರ್ಣವಾಗಿ ಇರ್ತಾವೆ ಅಂಥ ಹಾಡುಗಳು ಎಲ್ಲ ಹಾಡಿ ನನಗೆ ಭಾಳ ಒಂಥರ ಸ್ಪೆಷಲ್ ಫೀಲ್ ಅನ್ನಿಸ್ತು ಅವತ್ತು. ಆಮೇಲೆ ಅದು ನೇಮ ಮಾಡಿದ ಫಂಕ್ಷನ್ದು ವಿಡಿಯೋ ಲಾಗ್ ಆ್ಯಕ್ಚುಲಿ ಬಿಡಬೇಕಾ ಬೇಡ ಅಂಥೇಳಿ ಭಾಳ ಯೋಚನೆ ಮಾಡಕತ್ತಿದ್ದೆ ನಾನು. ಬಟ್ ನಮ್ಮ ಹಸ್ಬೆಂಡ್ ನಿನಗೇನು ಅನ್ನಿಸ್ತೈತೆ ಅದನ್ನು ಮಾಡಿ, ಯಾಕೆ ಅಷ್ಟು ಯೋಚನೆ ಮಾಡ್ತಿ, ನಮ್ಗೆ ಹಿಂದೆ ಒಂದು ದೇವ್ರ ಶಕ್ತಿ ಇತ್ತಂದ್ರೆ ಏನು ಯಾವ ಕಣ್ಣು ಏನೂ ಬೀಳಂಗಿಲ್ಲ. ಸೊ ಒಂದು ಒಳ್ಳೆಯ ಮನಸ್ಸಿಂದ ನೀನು ಅದನ್ನು ಮಾಡ್ತಿದ್ದೆ ಅಂದ್ರೆ ಮಾಡು ಅಂಥೇಳಿ ಒಂದು ಸಪೋರ್ಟ್ ಕೊಟ್ರೆ. ಸೊ ಹಾಗಾಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಯೂಟ್ಯೂಬ್ ಒಳಗೆ. ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿರಿ. ಇವಾಗ ಅಕ್ಕ ಹಾಡಿದ್ದು ವಿಡಿಯೋಸ್ ಅದಾವೆ ನೋಡ್ರಿ, ಪ್ಲೇ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಸೀರೆಲ್ಲ ರೇಷ್ಮೆ ಸೀರೆ ಉಡಿಸರೀಗ, ತವರ ಮನೆಯವರ ಜಂಪರ ತಂದಾರಿಗ, ಜಂಪರ ತಂದಾರಿಗ, ಜಂಪರೆಲ್ಲ ಪೂತನೆ ಜಂಪರ ತಡಿಸರೀಗ, ತವರ ಮನೆಯವರ ಕುಂಕುಮ ತಂದಾರಿಗ, ಕುಂಕುಮ ತಂದಾರಿಗ, ಕುಂಕುಮೆಲ್ಲ ಸಿಂಗಾರ ಕುಂಕುಮ ಹಚ್ಚರೀಗ, ತವರ ಮನೆಯವರ ಬಳಿ ತಂದಾರಿಗ, ಬಳಿ ತಂದಾರಿಗ, ಬಳಿ ಎಲ್ಲ ರೇಷ್ಮೆ ಬಳಿ ಇಡಿಸರೀಗ, ತವರ ಮನೆಯವರ ಚೈನಾ ತಂದಾರಿಗ, ಚೈನಾ ತಂದಾರಿಗ, ಚೈನೆಲ್ಲ ಬಂಗಾರ ಕೊರಳಾಗ ಹಾಕರೀಗ, ತವರ ಮನೆಯವರ ವಾಚ ತಂದಾರಿಗ, ವಾಚ ತಂದಾರಿಗ, ವಾಚಲ್ಲ ಕಾಚ ಟೈಮ್ ನೋಡ್ಯಾರೀಗ, ತವರ ಮನೆಯವರ ಉಂಗುರ ತಂದಾರಿಗ, ಉಂಗುರ ತಂದಾರಿಗ, ಉಂಗುರೆಲ್ಲ ಹವಳ ಉಂಗುರ ತಡಿಸರೀಗ, ತೋದ ಗೋಧಿ ಬೀಸಿ ಬೀಸಿ ಕುಟೇದ ಹಿಟ್ಟ ತೆಗಾಡಿ ಮಾಡಮ್ಮ. ಕಚ್ಚಿಕಾಯಿ ಹಪ್ಪಳ ಚಂಡಿ ಉಪ್ಪಿನಕಾಯಿ, ಹರಕಲು ಕಚ್ಚಿಕಾಯಿ ಹಪ್ಪಳ ಚಂಡಿ ಉಪ್ಪಿನಕಾಯಿ, ಆರಾಮ ನೀ ಆರಾಮಕ್ಕ ಆರಾಮ್ರಿ.
ಕಡ್ಡಿಯ ಸೀರಿಟೋ ಮುಸುಕ ಮ್ಯಾಗ ಮಾಡಿ ಹಸಿರು ಕಡ್ಡಿಯ ಸೀರಿಟೋ ಮುಸುಕ ಮ್ಯಾಗ ಮಾಡಿ ಬಿಸಿಲಿಗೆ ಮನೆಯ ಮಾಡಿ ಶಿರಟ್ಟಿ ಊರಿಗೆ ಹೋಗ್ಯಾರ ಅಕ್ಕ ಸೀರಿ ಅಂಗಡಿಗೆ ಹೋಗ್ಯಾರ ಅಕ್ಕ ಸೀರಿ ಅಂಗಡಿಗೆ ಹೋಗ್ಯಾರ ಸೀರಟ್ಟಿ ಊರಿಗೆ ಹೋಗಿ ಸೀರಿ ಅಂಗಡಿಗೆ ಹೋಗಿ ಸೀರಿ ತಂದಾರ ಮಗಳಿಗೆ ಅಕ್ಕ ಸೀರಿ ತಂದಾರ ಮಗಳಿಗೆ ಸೀರಿ ತಂದಾರ ಮಗಳಿಗೆ ಅಕ್ಕ ಸೀರಿದೇನ ಚವಕಾಸೆ ಅಕ್ಕ ಸೀರಿದೇನ ಚವಕಾಸೆ ಸೀರಿ ಶರಗಿನ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಕುಸುಗಲ್ಲ ಊರಿಗೆ ಹೋಗ್ಯಾರ ಅಕ್ಕ ಕುಬಸದ ಅಂಗಡಿಗೆ ಹೋಗ್ಯಾರ ಅಕ್ಕ ಕುಬಸದ ಅಂಗಡಿಗೆ ಹೋಗ್ಯಾರ ಕುಸುಗಲ್ಲ ಊರಿಗೆ ಹೋಗಿ ಕುಬಸದ ಅಂಗಡಿಗೆ ಹೋಗಿ ಕುಬಸ ತಂದಾರ ಮಗಳಿಗೆ ಅಕ್ಕ ಕುಬಸ ತಂದಾರ ಮಗಳಿಗೆ ಕುಬಸ ತಂದಾರ ಮಗಳಿಗೆ ಅಕ್ಕ ಕುಬಸದೇನ ಚವಕಾಸೆ ಅಕ್ಕ ಕುಬಸದೇನ ಚವಕಾಸೆ ಕುಬಸದ ತೋಳಿನ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಎಲಿವಾಳ ಊರಿಗೆ ಹೋಗ್ಯಾರ ಅಕ್ಕ ಎಲಿಯ ಅಂಗಡಿಗೆ ಹೋಗ್ಯಾರ ಅಕ್ಕ ಎಲಿಯ ಅಂಗಡಿಗೆ ಹೋಗ್ಯಾರ ಎಲಿವಾಳ ಊರಿಗೆ ಹೋಗಿ ಎಲಿಯ ಅಂಗಡಿಗೆ ಹೋಗಿ ಎಲಿಯ ತಂದಾರ ಮಗಳಿಗೆ ಅಕ್ಕ ಎಲಿಯ ತಂದಾರ ಮಗಳಿಗೆ ಎಲಿಯ ತಂದಾರ ಮಗಳಿಗೆ ಎಲಿಯದೇನ ಚವಕಾಸೆ ಅಕ್ಕ ಎಲಿಯದೇನ ಚವಕಾಸೆ ಎಲಿಯ ತುಂಬಿನ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಅಗಡಿಯ ಊರಿಗೆ ಹೋಗ್ಯಾರ ಅಕ್ಕ ಅಡಕಿ ಅಂಗಡಿಗೆ ಹೋಗ್ಯಾರ ಅಕ್ಕ ಅಡಕಿ ಅಂಗಡಿಗೆ ಹೋಗ್ಯಾರ ಅಗಡಿಯ ಊರಿಗೆ ಹೋಗಿ ಅಡಕಿ ಅಂಗಡಿಗೆ ಹೋಗಿ ಅಡಕಿ ತಂದಾರ ಮಗಳಿಗೆ ಅಕ್ಕ ಅಡಕಿ ತಂದಾರ ಮಗಳಿಗೆ ಅಡಕಿ ತಂದಾರ ಮಗಳಿಗೆ ಅಕ್ಕ ಅಡಕಿದೇನ ಚವಕಾಸೆ ಅಕ್ಕ ಅಡಕಿದೇನ ಚವಕಾಸೆ ಅಡಕಿಯ ಬೆನ್ನಿನ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ ಧಾರವಾಡ ಊರಿಗೆ ಹೋಗ್ಯಾರ ಅಕ್ಕ ದಂಡಿ ಅಂಗಡಿಗೆ ಹೋಗ್ಯಾರ ಅಕ್ಕ ದಂಡಿ ಅಂಗಡಿಗೆ ಹೋಗ್ಯಾರ ಧಾರವಾಡ ಊರಿಗೆ ಹೋಗಿ ದಂಡಿ ಅಂಗಡಿಗೆ ಹೋಗಿ ದಂಡಿ ತಂದಾರ ಮಗಳಿಗೆ ಅಕ್ಕ ದಂಡಿ ತಂದಾರ ಮಗಳಿಗೆ ದಂಡಿ ತಂದಾರ ಮಗಳಿಗೆ ಅಕ್ಕ ದಂಡಿದೇನ ಚವಕಾಸೆ ಅಕ್ಕ ದಂಡಿದೇನ ಚವಕಾಸೆ ದಂಡಿ ತೊಂಡಿಲ ಮ್ಯಾಲ ಪಾರ್ವತಿ ಪರಮೇಶ್ವರ ಸೊಗಲಾದ ಸೋಮೇಶ್ವರ ಸೋಬಾನ್ ಮಾಡ್ಯಾರ ಮಗಳಿಗೆ ಅಕ್ಕ ಸೋಬಾನ್ ಮಾಡ್ಯಾರ ಮಗಳಿಗೆ